ಕೊಲೆ ನಡೀತಾ ಇಲ್ವಾ ಇತ್ತೀಚೆಗೆ? 1300 1400 ಕೊಲೆ ಪ್ರಕರಣ ಒಂದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ರಿಜಿಸ್ಟರ್ ಸ್ವಲ್ಪ ಹಿಂದೆ ಮಟ್ಟಕ್ಕೆ ಹೋದ್ರೆ ಸ್ವಲ್ಪ ಕಡಿಮೆ ಇರ್ಬೋದು, 1000 ಇರ್ಬೋದು ಅಥವಾ 800 ಇರ್ಬೋದು. ಅಲ್ಲ, ಆಮೇಲೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ 1000 ಕೊಲೆ ಆಗ್ತಾ ಇದೆ ವರ್ಷಕ್ಕೆ ಅಂದ್ಬಿಟ್ಟಿಲ್ಲಿ? ಪೇಪರ್ ಮೇನ್ ಅಲ್ಲಿ ಏನ್ ಬಂದಿರುತ್ತೆ, ಈ ರೌಡಿಗಳು ಇರುತ್ತೆ, ಓಡಾಡ್ಕೊಂಡು ಇರುತ್ತೆ, ಕೊಲೆ ಆಯ್ತು. ಡಾಕ್ಟರ್ ಕಿರಣ್ ಅಂತ ಹೇಳ್ಬಿಟ್ಟು ದಾವಣಗೆರೆ ಮಾಡೋ ಕೇಸ್ ಆಯ್ತು, ಮಂಗಳೂರಲ್ಲಿ ಮೊನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಪುಣೆ ಕೇಸ್ ಇರ್ಬೋದು, ನಮ್ಮ ಇದು ಓಂ ಪ್ರಕಾಶ್ ಅವ್ರದ್ದು ಮರ್ಡರ್ ಕೇಸಸ್ ಇರ್ಬೋದು. ಈ ಸಂಸ್ಕಾರನ ಕಲಿಸಿದ ಮನೆಯಲ್ಲ ಅಥವಾ ಸ್ಕೂಲ್? ಮನೆಯೇ ಮೊದಲ ಪಾಠ ಶಾಲೆ, ಅದು ಅವಾಗ. ತಾಯಿಯೇ ಮೊದಲ ಗುರು, ಅದು ಅವಾಗ. ಒಂದು ಭಾವನೆ ಇರುತ್ತೆ, ನಾನು ಏನೇ ಮಾಡಿದ್ರು ಏನು ಆಗಲ್ಲ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಕ್ರೈಮ್ ರೇಟು ಇಲ್ಲಿ ತನಕ ಆ ಹಿಂದಿದೆ ಎಷ್ಟಿತ್ತು, ಎಷ್ಟು % ಜಾಸ್ತಿ ಆಗಿದೆ ಸರ್? ಎವ್ರಿ ಇಯರ್ ಜಾಸ್ತಿ ಆಗ್ತಾ ಇದೆ. ಸೊ ದರ್ಶನ ವಿಚಾರದಲ್ಲಿ ಇವಾಗ 14ನೇ ಮಕ್ಕಳು ನಾನು ನಿಜ ಹೇಳ್ತೀನಿ ಕೋರ್ಟ್ ಮುಂದೆ ಅಂತ ಹೇಳ್ತಾರೆ. ಗವರ್ನಮೆಂಟ್ ಅಡ್ವೊಕೇಟ್ ಹೇಳ್ತಾರೆ ಇರೋ ಅಪ್ಲಿಕೇಶನ್ ಅಲೋ ಮಾಡಿ ಅಂತ. ಬಟ್ ದರ್ಶನ್ ಅವರ ಅಡ್ವೊಕೇಟ್ ಹೇಳ್ತಾರೆ ಅಲೋ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ದರ್ಶನ್ ಅವರ ಕೇಸಿನಲ್ಲಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರೋದ್ರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ವಾ? ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಥವಾ ಅಪ್ರೂವರ್ ಆಗ್ತೀನಿ ಅಂತ ಕೇಸು ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ಕೇಸಲ್ಲಿ ನಾನು ಹೇಳ್ತೀನಿ, ಒಳ್ಳೆ ಸ್ಟಾರ್ ನಟ ದರ್ಶನ್ ಅವ್ರು ಬಂದಣ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಬಂದ್ರೆ ಸರ್, ಕ್ಯಾನ್ ಯು ಇಮ್ಯಾಜಿನ್? ನೀನೇನು ಹುಚ್ಚಿರ್ದಿದ್ಯಾ? ನೀವು ಥಿಂಕರ್ ಇಸ್ ಅ ವೆರಿ ಸ್ಮಾಲ್ ಗೈ. ಮರ್ಡರ್ ಕೇಸಲ್ಲಿ ಸುಮ್ಮನೆ ಒಬ್ಬ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಈಸ್ ಎ ಫೂಲ್. ಇಮಿಡಿಯೇಟ್ ಬಂಧನ ಆಗಿದೆ ಅಂತ ಕೆಲವೊಂದು ಕನೆಕ್ಟಿಂಗ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಸಿಕ್ಕಿರ್ತಾರೆ. ಯಾವ ವ್ಯಕ್ತಿ ಮಾಫಿ ಸಾಕ್ಷಿ ಅಪ್ರೂವರ್ ಆಗಿರ್ತಾನೋ ಅವನು ವಿರುದ್ಧ ಹೇಳಿಕೆ ಕೊಟ್ರೆ ಅವನ ಪುನಃ ಆರೋಪಿತರನ್ನ ಪರಿಗಣಿಸಿರ್ತಾರೆ. ನಿಮ್ಮ ಪ್ರಕಾರ ಈ ಕೇಸಲ್ಲಿ ಏನಾಗ್ಬೋದು? ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ ಅಥವಾ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಂತರ ಅದು ವಿಧಿ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿದ್ದಾರೆ. ಆದ್ರೆ ಜನಗಳ ಕ್ರೇಜ್ ಇನ್ನೂ ಇದೆ. ಡಿಜಿಟಲ್ ಎವಿಡೆನ್ಸ್ ಎಷ್ಟು % ಪರಿಗಣಿಸಬಹುದು? ಇವಾಗ ಡಿಜಿಟಲ್ ಎವಿಡೆನ್ಸ್ ಅಂತಂದ್ರೆ CCTV ಫುಟೇಜ್, ಟವರ್ ಲೊಕೇಶನ್, ನಿಮ್ ಮೊಬೈಲ್ ಯೂಸ್ ಆಗಿರೋ ಸಿಗ್ನಲ್ಗಳು, ಈ ರೀತಿ ತನಿಖೆ ಮಾಡಿದ್ರಲ್ಲ. ಈ ಶಾಮಿಯಾನ ಹಾಕೊಂಡು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಬೇರೆ ಯಾವ ಕೇಸಲ್ಲೂ ಶಾಮಿಯಾನ ಹಾಕೊಂಡು ನಾನು ತನಿಖೆ ಮಾಡಿದ್ರೆ ನಾನು ನೋಡಿಲ್ಲ. ಈ ಕೇಸಲ್ಲಿ ಶಾಮಿಯಾನ ಹಾಕೊಂಡು ತನಿಖೆ ಮಾಡಿದ್ದಾರೆ. ಅಷ್ಟು ಸಾಮಾನ್ಯನೇ ಆಗುತ್ತಾ ಅಂತ. ಇದೊಂದು ದರ್ಶನ್ ಅವ್ರ ಕೇಸ್ ಮಾತ್ರ ಏನಕ್ಕೆ ಬೇಲ್ ಕ್ಯಾನ್ಸಲೇಷನ್ಗೆ ಸುಪ್ರೀಂ ಕೋರ್ಟ್ ಹೋದ್ರು? ಅಷ್ಟೊಂದು ಇಂಟ್ರೆಸ್ಟ್ ಏನಿದೆ? His power. The High Court has conducted rowing inquiry.